ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ತೆರಿಗೆ ಅನ್ಯಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮಗೆ 15,200 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಅದನ್ನ ಸರಿದೂಗಿಸಿ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ರಹ ಮಾಡಿದ್ದಾರೆ. ಜಿಎಸ್ಟಿ ತಾವೇ ಏರಿಕೆ ಮಾಡಿದ್ರು, ತಾವೇ ಕಡಿಮೆ ಮಾಡಿದ್ರು, ಆದರೆ ಇದರ ನಡುವೆ ನಷ್ಟ ಅನುಭವಿಸ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಕಾಂಪನ್ಸೇಟ್ ಮಾಡಬೇಕು. ಖಂಡಿತ ನಮ್ಮ ತೆರಿಗೆ ನಮ್ಮ ಹಕ್. ನಮ್ಗೆ ಈಗ ಲಾಸ್ ಆಗ್ತಾ ಇದೆಯಲ್ಲ, 15,000 to 20,000 ಕೋಟಿ ರೂಪಾಯಿ ನಮ್ಗೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಕಾಂಪನ್ಸೇಟ್ ಮಾಡಬೇಕು. ಖಂಡಿತ ನಮ್ಮ ತೆರಿಗೆ ನಮ್ಮ ಹಕ್. ನಮ್ಗೆ ಈಗ ಲಾಸ್ ಆಗ್ತಾ ಇದೆಯಲ್ಲ, 15,000 to 20,000 ಕೋಟಿ ರೂಪಾಯಿ ನಮ್ಗೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಕಾಂಪನ್ಸೇಟ್ ಮಾಡಬೇಕು. ಖಂಡಿತ ನಮ್ಮ ತೆರಿಗೆ. ಇನ್ನು ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿಯನ್ನ ಮುಂದೆ ಇಟ್ಕೊಂಡು ಜೆಡಿಎಸ್ ಪಕ್ಷ ಸಂಘಟನೆಗೆ ಏನಾದರೂ ಮುಂದಾಗ್ತಾ